ಇಷ್ಟೊತ್ತನ ಆಟ ಆಡಕ್ಕೆ ಹೋಗಿಯಲ್ಲ ಸಾಕೀಗ. ಐ ಓದಿಸ್ಲಿ? ಇನ್ನೂ ಸ್ವಲ್ಪ ಆಡ್ತಿದ್ನಿ ಮಮ್ಮಿ, ಆಮೇಲೆ ಓದಿಸ್ತಿದ್ದೆ. ನೋಡು ನಿನಗೆ ಸಂತೆನ ಆಡಾಕ್ಬಿಟ್ರು ಓದ್ತೀನಿ ಅಂತಿದೆಪಿ. ನೋಡಲ್ ಬಾಜು ಮನ್ಯಾಗ ನಿನ್ನಷ್ಟದನ್ನ ಎಲ್ಲ ಬರ್ತಾವಿಲ್ಲ ಅವನಿಗೆ. ನೀನು ಶಾಲೆಗೆ ಹೋಗಂಗ್ಲೇನ, ಅದಕ್ಕೆ ಮನ್ಯಾಗನ ಎಲ್ಲ ಓದಿಸಿದ್ರ ಒಂದು ಸ್ವಲ್ಪ ಮುಂದೆ ಹೋಗಿಂದ ಜಲ್ದಿ ಜಲ್ದಿ ಕಲಿಬೋದಿಲ್ಲಪ್ಪ. ಮತ್ತು ಶಾಲೆಗೆ ಹಚ್ಚಿಲ್ಲ, ನನಗೂ ಹೋಗ್ಬೇಕನ್ನಿಸ್ತದ. ಅವ ದಿನ ಬ್ಯಾಗ್ ಹಾಕೊಂಡು ಡ್ರೆಸ್ ಹಾಕೊಂಡು ಎಷ್ಟು ಚಂದ ಹೋಗ್ತಾನೆ ಗೊತ್ತಾನು. ನಮ್ಮ ಶಾಲೆಗೆ ಹಂಗೆ ಮಾಡಿದ್ವಿ, ನಮ್ಮ ಶಾಲೆಗೆ ಹಿಂಗೆ ಮಾಡಿದ್ವಿ ಅಂತ ಹೇಳ್ತಾನೆ. ನಾ ಇದ್ರೆ ಶಾಲೆಗೆ ಹೋಗಂಗಿಲ್ಲ. ಹಾಂ ಹಚ್ತೀವಿ, ಈ ಸಲ ಗ್ಯಾರಂಟಿ ಹಚ್ತೀವಂತ. ಹೋದ ವರ್ಷನೂ ಹಿಂಗೆ ಹೇಳಿದ್ರಿ ಹಚ್ಚಂದ್ರ. ಅವ ನೋಡುವ ತಿರುಗಿ LKG ಮುಗಿಸಿ ಈಗ UKG ಬಂದಾನವ. LKG UKG ಮುಗಿಸಿದ್ರು ಒಂದತ್ತಕ್ಕೆ ಹೋಗ್ತೀಯಲ್ಲ, ಅವಾಗ ಅದೇನೇ ಹೇಳ್ಕೊಡ್ತಾರಪ್ಪಿ. ಅದಕ್ಕೆ ನೀನು LKG UKG ಏನು ಹೇಳ್ತಾರಲ್ಲ ಅದನ್ನ ನಾನು ನಿಮಗೆ ಮನೆಗೆ ಹೇಳ್ಕೊಟ್ನಿ ಅಂದ್ರೆ ಒಂದತ್ತಕ್ಕೆ ಹೋಗಿಂದ ಇಬ್ರು ಅವನ ಜೊತೆನೇ ಕಲಿಬೋದಿಲ್ಲ ನೀನು. ಅದಕ್ಕೆ ಈಗ ಒಕ್ಕೂತೋದಾಪ. ಆಯ್ತಾಳು, ನನಗೂ ಐ ಬರ್ತಾವ, ABCD ಬರ್ತಾವ, ಎಲ್ಲ ಬರ್ತಾವ. ಅದಕ್ಕೆ ಅವೊಂದಿಷ್ಟು ಬರೀಲಿಕ್ಕೆ ಕಲ್ತು ಬಿಡು, ಕಕ್ಕ ಬಳ್ಳಿ ಒಂದಿಷ್ಟು ಕಲಿಸಿಬಿಡ್ತೀನಿ ಅಂದ್ರೆ ಅಲ್ಲಿಗೆ ಒಂದತ್ತಕ್ಕೆ ಹೋಗೋಷ್ಟಿಗೆ ಸರಿ ಹೋಗ್ಬಿಡ್ತದೆ. ಆಯ್ತಾಳು, ಅವ ಮುಂದಿನ ವರ್ಷ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾನಂತಮ್ಮ. ನನಗೂ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿರಲ್ಲ. ಹಂಗೆಲ್ಲ ಹಠ ಮಾಡ್ಬಿಡ್ದಪ್ಪ ಇಂಗ್ಲೀಷ್ ಮೀಡಿಯಮ್ಮು ಅದು ಅಂತೇಳಿ. ಕನ್ನಡನೇ ಬೆಸ್ಟ್, ಕನ್ನಡ ಕಲಿಬೇಕಪ್ಪು. ಕನ್ನಡ ಶಾಲೆಗೆ ಹಚ್ಚಿದ್ರ ಎಷ್ಟು ಅನುಕೂಲ ಇರ್ತದೆ ಗೊತ್ತಾನು. ಅವ್ರು ಊಟ ಕೊಡ್ತಾರ, ಸೈಕಲ್ ಕೊಡ್ತಾರ, ಮುಂದೆಲ್ಲ ವ್ಯವಸ್ಥೆ ಇರ್ತದಪ್ಪ ನಿನಗೆ. ಮತ್ತು ಅಲ್ಲಿ ಚಲೋ ಕಲ್ಸಂಗಿಲ್ಲ ಅಂತಲ್ಲ? ಎಲ್ಲ ಚಲೋ ಕಲಿಸ್ತಾರಪ್ಪ. ಅದೊಂದು ಚಲೋ ಕಲ್ಸಂಗಿಲ್ಲ ಅನ್ನೋದು ಭ್ರಮೆ ಆಗ್ಯದ. ಎಲ್ಲ ರೊಕ್ಕ ಕೊಟ್ಟು ಸ್ಕೂಲ್ನಾಗ ಹಚ್ಚಿದ್ರು ಟೀಚರ್ಸ್ ಚಲೋ ಇರಲಿಲ್ಲ ಅಂದ್ರೆ ಚಲೋನೇ ಕಲ್ಸಂಗಿಲ್ಲ. ಹಂಗೆ ಕನ್ನಡ ಮೀಡಿಯಮ್ನಾಗೂ ಟೀಚರ್ಸ್ ಚಲೋ ಇದ್ರಂದ್ರೆ ಭಾಳ ಚಲೋ ಕಲಿಸ್ತಾರ. ಎಲ್ಲಾರ ಆಗ್ಲಿಪ್ಪಿ ಅವ್ರು ಹೇಳಿದ್ದಾನೆ ನೀನು ಬಂದು ಮನ್ಯಾಗ ಓದಿದಂದ್ರೆ ನೀ ಎಲ್ಲ ಕಡೆ ಹೋದ್ರೂ ಶಾಣೆನೇ ಆಗ್ತಿಲ್ಲ. ಮತ್ತು ಅದೆಲ್ಲ ತಲೆ ಕೆಡ್ಸ್ಕೊಬಾರ್ದಪ್ಪ. ಇಂಗ್ಲೀಷ್ ಮೀಡಿಯಮು, ಕನ್ನಡ ಮೀಡಿಯಮು, ಗೌರ್ಮೆಂಟ್ ಸ್ಕೂಲು, ಪ್ರೈವೇಟ್ ಸ್ಕೂಲು ಅಂತೇಳಿ ಎಲ್ಲ ಒಂದೇ ಇರ್ತದೆ. ನೀ ಚೆಂದಾಗಿ ಓದೋದ್ರಲ್ಲಿ ಮುಖ್ಯ ಇರ್ತದೆ ನೋಡು. ಹಾಂ ಆಯ್ತಾ, ನನಗೂ ಕನ್ನಡ ಮೀಡಿಯಮ್ ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ರಿ. ಈ ಸಲ ನಿಮ್ಮಪ್ಪ ಹಚ್ಚಲಿ ಬಿಡಲಿ, ನಾನು ತೋರಿಸ್ತೀನಪ್ಪ. ಯಪ್ಪ ನಮ್ಮ ಗೋಳು ಇದ್ದದ್ದು ಅದು. ಗೌರ್ಮೆಂಟ್ ಸ್ಕೂಲ್ನಾಗ ಏನು ಫೀಸ್ ಇರಂಗಿಲ್ಲ, ಏನೂ ಇಲ್ಲ. ಅಲ್ಲಿ ಹಚ್ಚುಮಂದ್ರೂ ಬ್ಯಾಡ ಅಂತಾನೆ. ನನ್ನ ಮಗುನ ರೊಕ್ಕದ ಸಾಲಿಗೆ ಹಚ್ತೀನಿ ಅಂತಾನೆ. ಕೈಯಾಗ ಕೊಡೋಕೆ ₹1 ಇಲ್ಲ. ಈ ಸಲ ಏನಾರು ಆಗಲಕ್ಕ ನಾವು ಇದು ಹಚ್ಚೇ ಬಿಡ್ತೀನಿ. ಜಗಳ ತೆಗೆದಾರಾಗಲಕ್ಕ ನನ್ನ ಮಗನ ಕನ್ನಡ ಶಾಲೆಗಾರ ಹಚ್ಚೆ ಬಂದ್ಬಿಡ್ತೀನಿ ಆ ಕಡೆ. ಮಮ್ಮಿ ಏನು ವಿಚಾರ ಮಾಡಾಕತ್ತಿ? ಏನಿಲ್ಲಪ್ಪ, ಅದೇ ನಿನಗೆ 5 ವರ್ಷ ಮುಗಿದು 6 ವರ್ಷ ಆಗ್ತಾವಲ್ಲ, ಗೌರ್ಮೆಂಟ್ ಸ್ಕೂಲ್ನಾಗ ಹಚ್ಕೋತಾರೆ. ಹೆಂಗಿದ್ರು ಈ ಸಲ ಹಚ್ಚೇ ಬಿಡ್ಬೇಕಪ್ಪ ಪಾಪ ನನ್ನ ಮಗನಿಗೆ ಅಂತ ವಿಚಾರ ಮಾಡ್ಲಿಕತ್ತಿದ್ದೆ. ಹೌದಾ, ಆಯ್ತಾಯ್ತು ಹಚ್ಚಿ ಬಾ. ನೀ ಎಲ್ಲಿ ಹೋಗಂತೆ ಅಲ್ಲೇ ಹೋಗ್ತೀನಿ ಮಮ್ಮಿ. ಮತ್ತು ನಂಗೆ ಅಲ್ಲಿ ಫ್ರೆಂಡ್ಸ್ ಇರ್ತಾರೆ ಮಮ್ಮಿ. ಇವ್ರು ನನ್ನ ಫ್ರೆಂಡ್ಸ್ ಒಣಗಿದ್ದವ್ರು ಎಲ್ಲರೂ ಬೇರೆ ಸ್ಕೂಲಿಗೆ ಹೋಗ್ತಾರಲ್ಲ ರೊಕ್ಕದ ಸಾಲಿಗೆ. ಮತ್ತು ನಾವು ಒಬ್ಬನೇ ಗೌರ್ಮೆಂಟ್ ಸ್ಕೂಲಿಗೆ ಹೋದ್ನಿ ಅಂದ್ರೆ ಅಲ್ಲೆಲ್ಲ ಫ್ರೆಂಡ್ಸ್ ಇರ್ತಾರ. ಫ್ರೆಂಡ್ಸ್ ಇರ್ಲಾರ್ದ ಹೆಂಗಿರ್ತದಪ್ಪ ಸ್ಕೂಲು? ಇದ್ದೇ ಇರ್ತಾರ. ಒಣನವ್ರು ಇರಲಿಲ್ಲ ಅಂದ್ರೆ ಏನಾಯ್ತು? ಅಲ್ಲೆಲ್ಲ ಬೇರೆ ಬೇರೆ ಕಡೆ ಓಣೆನವ್ರು ಬಂದಿರ್ತಾರ ಅಂದ್ರೆ ಹೆಚ್ಚಿನ ಫ್ರೆಂಡ್ಸ್ ಆಗ್ತಾರೆ ನಿನಗೆ. ಓಣೆನವ್ರ ಫ್ರೆಂಡ್ಸ್ ಬೇರೆ, ಸ್ಕೂಲ್ ಫ್ರೆಂಡ್ಸ್ ಬೇರೆ, ಎಲ್ಲರ ಜೊತೆ ಆಟ ಆಡ್ಬೋದು ನೀನು, ಹೌದಿಲ್ಲ? ಹೌದೌದು, ನನಗೆ ಶಾಲೆನ ಫ್ರೆಂಡ್ಸ್ ಬೇರೆ, ಓಣೆನ ಫ್ರೆಂಡ್ಸ್ ಬೇರೆ. ನಾ ಇವ್ರಿಗೆ ಹೇಳ್ತೀನಿ ನನ್ನ ಶಾಲೆ ಬೇರೆ ಫ್ರೆಂಡ್ಸ್ ಅದಾರ ಅಂತೇಳಿ. ಗುಡ್ ಬಾಯ್, ಹಿಂಗಿರ್ಬೇಕು. ಪುಟ್ಟ ಏನು ಮಾಡಕತ್ತೆ ನಮ್ಮ ರಾಜ? ಓದ್ಕೊತ ಕೂತೀರಿಪ್ಪ? ಬಂದು ನೋಡುವ ಕುಡಕ. ಮನೆಯಿಂದ ಏನು ವಿಚಾರ ಮಾಡ್ಲಾರ್ದ ಬರೀ ದಿನ ಕುಡಿದು ಬರ್ತದ. ಪಪ್ಪ ಮಮ್ಮಿ ಓದಿಸ್ಲಿಕ್ಕತ್ತಿದ್ಲ, ಓದ್ಕೊತ ಕೂತಿದ್ದೆ. ಪಪ್ಪ ಮಮ್ಮಿ ಈ ಸಲ ನನಗೆ ಶಾಲೆಗೆ ಹಾಕ್ತೀನಿ ಅಂದಾಳ. ಹೌದಾ, ಹೋಗಂತೇವಪ್ಪ. ನಿನ್ನ ದೊಡ್ಡ ರೊಕ್ಕದ ಸಾಲಿಗೆ ಹಾಕ್ತೀನಿ ಅಂತ ಏನು ವಿಚಾರ ಮಾಡ್ಬೇಡ ನೀನು. ಹಾಕ್ತಿ ರೊಕ್ಕದ ಸಾಲಿಗೆ. ಹಾಕಂಗಿತ್ತಂದ್ರೆ ಇಷ್ಟು ವರ್ಷ ಯಾಕೆ ಸುಮ್ಮಿರ್ತದೆ. ತಿರುಗಿ ಮಗನಿಗೆ 6 ವರ್ಷ ಆಗಕ್ಕೆ ಬಂತು, ಇನ್ನ ಸಾಲಿ ಹೆಸರು ಇರ್ತಾವಲ್ಲಿ. ನಿಮ್ಮವ್ ಯಾಕೆ ಸಿಟ್ಟಿಗೆರಳಲ್ಲ? ಏನು ಗುನುಗಕತ್ತಾಳ? ನಾ ಸಿಟ್ಟಿಗೆರಿದ್ರೆ ನೀಗ ಸಂಗದಿನೇನು? ಸುಮ್ಮನೆ ಸಿಟ್ಟಿಗೆರಿ ಕೂಡುದಷ್ಟೇ. ಏನಾಯ್ತು? ಯಾಕೆ ಬಂದ್ಗಳನ್ನ ಕಿರಿಕಿರಿ ಹಚ್ಚಿದಿ? ನಾ ಮಾತಾಡಿದ್ರೆ ನಿಮಗೆ ಕಿರಿಕಿರಿ ಅನಿಸ್ತದಲ್ಲ? ಅಲ್ರಿ ಇವತ್ತೂ ಕುಡ್ಕೊಂಬಂದಿರಿಲ್ಲ? ಸುರು ಹಚ್ಕೊಂಡ್ಲಪ್ಪ ಈಕಿ. ಕುಡಿವತ್ತಿನ ಕುಡ್ಕೊಂಬಂದಿರಿಲ್ಲ ಅಂತೇಳಿ ಸ್ವಲ್ಪ ನೆಮ್ಮದಿಯಿಂದ ಬಂದು ಮನ್ಯಾಗ ಮಲ್ಕೋಬೇಕಂದ್ರೆ ಇಲ್ಲಿ ನೋಡು ಬಂದ್ಗನಿ ಕಿರಿಕಿರಿ ಹೆಚ್ಚೆ ಬಿಡ್ತಾಳ. ಅಲ್ರಿ ಹೆಂಗೆ ವಿಚಾರ ಮಾಡ್ತೀರಿ ನೀವು? ನಾ ಏನ್ರ ಹೇಳೋಣ ಕಿರಿಕಿರಿ ಹಚ್ತಾ ಅಂತಿರಲ್ಲ. ಬರೋ 15,000 ಪೇಮೆಂಟ್ನಾಗ ದಿನ 300-400 ರೂಪಾಯಿ ಖರ್ಚು ನಿಮ್ಮದೇ ಮಾಡ್ಕೊಂಡ್ರೆ ನಾ ಏನು ಮಾಡಲಿ ಹೇಳು? ಮನಿ ಹೆಂಗೆ ನಡ್ಸಮ್ಮ? ಅದಕ್ಕೆ ವಿಚಾರ ಮಾಡ್ತಿಲ್ಲ. ಏನು ಬೇಕು ನಿನಗೆ ಹೇಳು? ಸೀರೆ ತರ್ಲೇನು? ಮನೆ ನಡೆಸೋದು ವಿಚಾರ ಮಾಡ್ತಾಳ ಅಂತೀಕಿ. ಮನೆ ನಡೆಸೋದು ನೀ ಏನು ನಡೆಸ್ತೇನೆ? ಮನೆ ಕೊಟ್ಟು ನಡೆಸ್ತೇ, ನಿಟ್ಟು ನಡೆಸ್ತೇ. ನಾ ತರವ, ನಾ ತಂದಾಕವ, ನೀ ಮಾಡಿ ಹಾಕ್ಬೇಕಷ್ಟೇ. ನಾ ಕೊಟ್ಟು ನಡ್ಸಂಗಿಲ್ಲ ಬಿಡು. ನಾ ಕೊಟ್ಟು ನಡೆಸ್ಬಾರ್ದಂತಾನೆ ನೀನು ನನ್ನ ಮನೆಯಾಗ ಕುಡ್ಸಿಯಲ್ಲ. ಆದ್ರೆ ನೀನಾದ್ರೆ ಚಂದಾಗಿ ತಂದು ಹಾಕ್ಬೇಕಲ್ಲ. ಮನೆ ಮಾಲಕರು ಎಷ್ಟು ಬಂದು ಒದರಾಡೋದ್ರ ಗೊತ್ತಾನು? 3 ತಿಂಗಳು ಬಾಡಿಗೆ ಕೊಡೋಕ್ಕಾಗಲಿಲ್ಲ ಅಂದ್ರೆ ಎದಕ್ಕಿದ್ದೀರಿ ನಮ್ಮ ಮನ್ಯಾಗ? ಬಿಟ್ಟು ಹೋಗ್ರಿ ಅಂತೇಳಿ ಎಷ್ಟು ಅಸಹ್ಯ ಆಯ್ತು ನನಗೆ. 4 ಮಂದಿ ಇದರಿಗೆ ಯಾರಾಕಿ ಮನೆ ಮುಂದೆ ಬಂದು ಒದರಾಡಿಲ್ಲ? ನಡಿ ಹೋಗಿ ಕೇಳಿ ಬರಲೇ ನಾನು. ನೀನು ಬಾಡಿಗೆ ಏನು ಇಟ್ಕೊಂಡು ಮುಣಗಿಸ್ಕೋತೀವಿ ನಾವು ಅಂತೇಳಿ ಹೋಗಿ ಬರ್ತೀನಿ ಅಂದ್ರೆ ಜಗಳನೇ ತೆಗೆದು ಬರ್ತೀನಿ. ಯಾಕೆ ಮನೆ ಮುಂದೆ ಹೋಗಿ
ಬರೀ ಏನ್ರ ಇಂಥವು ಹೇಳಿನ ದೊಡ್ಡ ಸ್ಥಾನಕ್ಕೆ ಮಾತಾಡೋದು. ಅವ್ರ ಜೊತೆ ಜಗಳ ತೆಗೆದು ಬರ್ತೀನಿ, ಇವ್ರ ಜೊತೆ ಜಗಳ ತೆಗೆದು ಬರ್ತೀನಿ, ನಮಗೇನು ಕಡಿಮೆ ಆಗ್ಯದ ಅಂತೇಳಿ. ಅವ್ರು ಮತ್ತು ಮಾಲಕರನ್ನೇನು ಕೇಳೋರಲ್ರಿ ಬಾಡಿಗೆ. ಜಗಳ ತೆಗೆದು ಬನ್ನಿ ಬಿಟ್ಟು ಹೊರಗೆ ಹಾಕ್ತಾರ. ಎಲ್ಲಿ ಹೋಗಿರಮ್ಮ? ಎಲ್ಲಿ ಹೋಗಿರಮ್ಮಂದ್ರೆ ದುನಿಯಾ ಮನಿ ಅದಾವಲ್ಲಿ, ಬಾಡಿಗೆ ಕೊಟ್ರೆ ಮನಿ ಎಷ್ಟು ಬೇಕು ನಿನಗೆ? ಓ ಯಪ್ಪ, ಒಂದು ರೂಮಿನ ತಗಡಿನ ಮನೆ ಬಾಡಿಗೆನೇ ಕೊಡೋದಾಗೋಲ್ಲ ನಮಗೆ. ಮನಿಗಳು ರಗಡದಾವ್ ಬಿಡ, ಆದ್ರೆ ಬಾಡಿಗೆ ಕೊಡೋ ಯೋಗ್ಯತೆ ಇಲ್ಲಲ್ಲ ನಮಗೆ. ನನ್ನ ಯೋಗ್ಯತೆ ಬಗ್ಗೆ ಮಾತಾಡಬೇಡ ಅಲ್ಲಿ. ನಿನಗೆ ಏನು ಬೇಕು ಹೇಳು, ಎಷ್ಟು ಬೇಕು ರೊಕ್ಕ ನಿನಗೆ ಕೊಡ್ತೀನಿ. ಯೋಗ್ಯತೆ ಅಂತ ಮಾತಾಡಿದ್ರೆ ನಾನು ತಲೆಗಿರ್ರ ಅಂತ ನೋಡಿ ಮತ್ತೆ ಒಂದು 4 ಬಿಟ್ಟು ಬಿಡ್ತೀನಿ ನೋಡು. ಬಿಡ್ತಿರಿ ಬಿಡು, ಕೈಯೇ ಉದ್ದದವ್ ನಿಮ್ಗೆ ಹೊಡ್ಯಾಕ ನಿಂತಿರ್ತೀರಿ ಯಾವಾಗ ನೋಡಿದ್ರೂ. ಅಲ್ಲ, ನಾನಾರ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಅದಕ್ಕೂ ಬೇಡ ಅಂತೀರಿ ನೀವು. ಆ ದಿನಕ್ಕೆ 500 ರೂಪಾಯಿ ದುಡಿತೀರಂದ್ರೆ 300 ರೂಪಾಯಿ ನಿಮ್ಮದೇ ಖರ್ಚಿರ್ತದ್ರಿ. ಕುಡಿದು ಗುಟ್ಕಾ ತಿನ್ನೋದು ಯಾಕೆ ಬೇಕ್ರಿ? ನಮ್ಮಂಥ ಬಡವರಿಗೆ ಅವೆಲ್ಲ ಕುಡ್ತಾ ಎಷ್ಟು ಅಂತಾರೆ ಗೊತ್ತದಿಲ್ರಿ ಅದ್ರ ರೇಟು. ಬಿಟ್ಟು ಮನ್ಯಾಗ ಚಂದಗೆ ದಿನ 500 ರೂಪಾಯಿ ತಂದು ಹಾಕಿದ್ರೆ ಹೆಂಡ್ತಿ ಮಕ್ಕಳು ಆರಾಮಿರ್ಬೋದಿಲ್ರಿ. ಅದನ್ನ ಯಾಕೆ ವಿಚಾರ ಮಾಡಂಗಿಲ್ಲ ಹೇಳಿ ನೀವು? ನನಗಂತರೂ ಸಾಕಾಗ್ಯದಪ್ಪ ಯಪ್ಪ ಈ ಜೀವನ. ಅಳಾಕ್ ನಿಂತ್ಲಪ್ಪ ಈಕಿ, ಏನಾರ ಮಾತಾಡೋಣ ಅಳಾಕ್ ನಿಂತು ಬಿಡ್ತಾಳೆ. ಇನ್ನ ಏನು ಕಡಿಮೆ ಮಾಡಿ ನಾನು ನಿನಗೆ? ಸಂತಿ ಅಲ್ಲ, ಆಯ್ತು ತಂದು ಹಾಕ್ತೀನಿ ಹೋಗಿ. ನಾನು ಸಂತಿದೊಂದೇ ಅಂತ ಹೇಳಕತ್ತಿಲ್ರಿ. ಸಂತಿನೂ ಇಲ್ಲ, ತಿಂಗಳಾಗಣ ಸಿಲಿಂಡ್ರ್ ಖಾಲಿ ಆಗ್ತದ, ಮನೆ ಬಾಡಿಗೆ ಕೊಡಬೇಕು. ಅಷ್ಟು ಹೆಂಗೆ ಮೇಡಮ್ ಹೇಳ? ಈಗಿನ ಜೀವನ ಹೆಂಗದಂತಾರೆ ವಿಚಾರ ಮಾಡ್ತೀರಿ ಇಲ್ಲ? ನಾನು ಅದಕ್ಕೆ ಹೋದ್ನಿ ಅಂದ್ರೆ ಇಬ್ಬರದು ಒಂದು ಸ್ವಲ್ಪ ಸಹಾಯ ಆಗ್ತದಿಲ್ಲ. ನಾ ಹಂಗೇನು ಸೊಕ್ಕು ಗಿಕ್ಕು ಮಾಡಂಗಿಲ್ರಿ. ದುಡ್ದು ಬಂದ್ರೂ ಕೆಲ್ಸಕ್ಕೆ ಹೋಗ್ತೀನಿ, ತಿಳ್ಕೊರಿ ಸ್ವಲ್ಪ. ಇಬ್ಬರು ಕೂಡಿ ದುಡಿದ್ವಿ ಅಂದ್ರೆ ಈಗ ಮಗ ಸಣ್ಣವದನ, ಏನರ ಒಂಚೂರು ರೊಕ್ಕ ಮಾಡ್ಕೋಬೋದು. ಅರ್ಥ ಮಾಡ್ಕೋರಿ. ಮಮ್ಮಿ ನೀ ಅಳ್ಬೇಡ, ನೀ ಹತ್ರ ನಂಗೋಳು ಬರ್ತದ. ಇಲ್ಲಪ್ಪ ನೀ ಅಳ್ಬಾರ್ದು, ಅಂಥವೆಲ್ಲ ತಲೆ ಕೆಡ್ಸ್ಕೊಬಾರ್ದಪ್ಪ. ನಮಗೂ ಇರ್ತಾವ. ನೀ ಆಟ ಆಡೋ ಹೋಗ್ಬಿಟ್ಟ ಹೋಗಿ. ಅಗಳೆ ಓದ್ತೀನಿ ಅಂದೆಲ್ಲ, ದೋಸ್ತರು ಬಂದಾರ, ಹೋಗಿ ಆಡೋ ಹೋಗು. ನಾ ಆಮೇಲೆ ಓದಿಸ್ತೀನಿ ನಿನಗೆ. ಆಪ ನಾ ಓದ್ತೀನಿ, ನೀ ಅಳ್ಬಾರ್ದು ನೋಡು. ಇಲ್ಲಪ್ಪ ನಾ ಅಳಲ್ಲ. ಹೋಗ ಆಟ ಆಡ್ಬಾ ನೀನು. ಜಲ್ದಿ ಬಾರಪ್ಪ, ಆ ಕಡೆ ಈ ಕಡೆ ಬೀಳೋದು ಅದು ಮಾಡಬೇಡ. ಹಾಂ ಮಮ್ಮಿ. ಆಯ್ತಾಳ, ಇನ್ನು ಮುಂದೆ ಕುಡಿಯಂಗಿಲ್ಲ ನೀನು. ಹಿಂಗೆ ಕೂಡ್ಬಿಡ, ಮುಖ ಕೆಟ್ಟ ಮಾಡ್ಕೊಂಡು ನಾರ್ಮಲ್ ಆಗಿ ಇರು ನೀನು. ಅಲ್ರಿ, ಎಷ್ಟು ಸಲ ಆಯ್ತು ಹೇಳ್ರಿ ನೀವು ಕುಡಿದು ಬಿಡ್ತೀನಿ ಅನ್ನಕತ್ತಿ. 1 ದಿನ 2 ದಿನ ಹೇಳ್ರಿ. ಆ ಹುಡುಗ ನೋಡ್ರಿ ಎಷ್ಟು ಬೇಜಾರಾಗಿದೆ ಅಂದ್ರೆ ಅದಕ್ಕೆ ಎಲ್ಲರೂ LKG UKG ಮುಗಿಸಿದ್ರಿ ತಿರುಗಿ. ನಮ್ಮ ಮಗನೇನೋ ಶಾಲೆಗೆ ಹಾಕಿಲ್ಲ. ಸುಮ್ಮ ಅಂಗನವಾಡಿಗಾರ ಕಳಿಸ್ತಿದ್ದೆ, ಅದನ್ನು ಬೇಡ ಅಂತೀರಿ. ಕನ್ನಡ ಶಾಲೆಗಾರ ಹಾಕ್ತೀನಿ ಅಂದ್ರೆ ಈಗೂ ಬೇಡ ಅಂತೀರಿ. ರೊಕ್ಕ ಶಾಲೆಗೆ ಹಾಕಕ್ಕ ನಂಬಲ್ಲಿ ರೊಕ್ಕ ಎಲ್ಲಿದಾವಪ್ಪ? ಅದನ್ನು ಮುಂದಿಂದು ಇನ್ನಿಂದು ವಿಚಾರ ಮಾಡಿ ಸಂಸಾರ ಮಾಡ್ಬೇಕು ಒಂದು ಸ್ವಲ್ಪ. ಕೂತಾಗ ಹುಡುಗನೇ ಅಂತು, ಮಮ್ಮಿ ಅವ್ರು ಎಷ್ಟು ಚಂದ ಡ್ರೆಸ್ ಹಾಕೊಂಡು ಬೂಟ್ ಹಾಕೊಂಡು ಬ್ಯಾಗ್ ಹಾಕೊಂಡು ಶಾಲೆಗೆ ಹೋಗ್ತಾರ, ನಾನು ಮಾತ್ರ ಮನೆಯಾಗಿರ್ಬೇಕಂದ್ರೆ ನನಗೂ ಶಾಲೆಗೆ ಹಚ್ಚಿರಿ ಅಂತೇಳಿ. ಅಲ್ಲ, ಮಕ್ಕಳನ್ನೇ ಶಾಲೆಗೆ ಹಚ್ಚಿರಿ ಅಂತ ತಂದೆ ತಾಯಿನ ಕೇಳ್ತಾರಂದ್ರೆ ನಾವು ತಂದೆ ತಾಯಿಯಾಗಿ ಏನು ಸ್ವಾರ್ಥಕತ್ತ ಹೇಳ್ರಿ? ಅವ್ರು ಕೇಳೋಕ್ಕಿಂತ ಮೊದಲ ಶಾಲೆಗೆ ಹಚ್ಬೇಕಿಲ್ಲ ನಾವು, ಅವಾಗ ತಂದೆ ತಾಯಿ ಅನ್ಸ್ಕೋತೀವಿ. ಏನು ದೊಡ್ಡ ಬಾರಿ ತಂದೆ ತಾಯಿ ಅನ್ಸ್ಕೋತೀವಂತೆ ಭಾಷಣ ಬಿಗಿಬಣ್ಣಿ. ನಾ ಹೆಂಗಿರ್ಬೇಕನ್ನೋ ನನಗೆ ಗೊತ್ತದೆ ಎಲ್ಲ. ಆಯ್ತು, ಮುಂದಿನ ವರ್ಷ ಶಾಲೆಗೆ ಹಾಕಮ್ಮ ಅವನಿಗೆ. ನಾ ಎಲ್ಲ ರೊಕ್ಕ ಶಾಲೆಗೆ ಹಾಕ್ತೀನಿ, ನೀ ಏನು ವಿಚಾರ ಮಾಡಬೇಡ. ಏನು ಬೇಡ, ರೊಕ್ಕ ಸಾಲಿಗೆ ಏನು ಬೇಡ್ರಿ. ಸುಮ್ಮ ಗೌರ್ಮೆಂಟ್ ಸ್ಕೂಲಿಗೆ ಹಾಕಮ್ಮಂತ. ನನ್ನ ಮಾತು ಕೇಳ್ರಿ. ಅರ್ಧ ಫೀಸ್ ಕಟ್ಟಿ ಮತ್ತು ಅರ್ಧ ಫೀಸ್ ಕಟ್ಲಾರ ನನಗೆ ಶಾಲೆಗೂ ಅಸಹ್ಯ ಆಗಂಗಿಲ್ಲಪ್ಪ ಯಪ್ಪ. ಸುಮ್ಮ ಗೌರ್ಮೆಂಟ್ ಸ್ಕೂಲಿಗೆ ಹಾಕಮ್ಮ ಅಷ್ಟೇ. ನನ್ನ ಮಾತು ಕೇಳ್ರಿ, ಇದು ಒಂದರ. ನಾನು ಏನಂತ ತಿಳ್ಕೊಂಡೆ ಇಲ್ಲ, ಎಲ್ಲ ಕಡೆ ಅರ್ಧ ಕಟ್ತೀನಿ ಅಂತ ತಿಳ್ಕೊಂಡೆ. ನಾನು ಬಾಡಿಗೆ ಕೊಡಲಿಲ್ಲ ಅಂದ್ರೆ ನನ್ನ ಕೈಲಿ ಏನೂ ಆಗಂಗಿಲ್ಲ ಅಂತ ಮಾಡಿ ಏನು ನಿನ್ನ ಅವನು. ಇನ್ನೊಂದು 2 ವರ್ಷ ತಡಿ, ಎಷ್ಟು ಬೇಕು ನಿನಗೆ ರೊಕ್ಕ? ಇದೊಂದು ಹೇಳ್ತೀರಿ ನೋಡ್ರಿ, 2 ವರ್ಷ ತಡಿ ಅಂತೆ. ಅಲ್ರಿ, ಎಲ್ಲಿಂದ ಬರ್ತಾವ್ರಿ ರೊಕ್ಕ? ಮುಂದೇನು ವಯಸ್ಸು ಬರ್ತದ ಏನು ಹೋಗ್ತದ? ಹೆಂಗೆ ದುಡಿದ್ರೆ ಬರ್ತಾವಲ್ಲ ರೊಕ್ಕ? ಇಲ್ಲಾಂದ್ರೆ ಎಲ್ಲಿಂದ ಬರ್ತಾವ? ಗಿಡ ಹಚ್ಚಿರೇನು ಏನಾದ್ರೂ ಹೇಳ್ರಿ ನೀವು? ಎಲ್ಲಿಂದ ನಮ್ಗೆ ಹೊಲ ಅದ, ಮನಿ ಅದ? ಏನು ಇದು ಇಷ್ಟರಾಗ ಇದ್ದಷ್ಟ್ರಾಗ ಮಾಡ್ಕೊಂಡು ಹೋಗ್ಬೇಕು. ಅದ್ರಾಗ ನೀವು ಊರು ಚಟನೆ ಮಾಡ್ಕೊಂಬಂದ್ರಿ ಅಂದ್ರೆ ಮುಂದೆ ಸಂಸಾರ ಹೆಂಗೆ ನಡ್ಸಮ್ಮ ನಾವು? ಬಿಡ್ತೀನಿ ಅಂತ ಹೇಳಿನಿಲ್ಲ, ಕುಡಿದು ಬಿಡ್ಬೇಕು ನಿನಗೆ ಅಷ್ಟೇ. ಯಾವುದಿಲ್ಲ, ಬಿಡ್ತೀನಿ ಕುಡಿದು. ಸುಮ್ಮನೆ ಒದರ್ಬೇಡ, ಈಗ ಊಟಕ್ಕೆ ಹಾಕಿ ನಡಿ. ಏನ್ರ ಒದರ್ಬೇಡ ಅಂತ ನಿಂತು ಬಿಡ್ತಾನ. ನಮ್ಮ ಫ್ರೆಂಡ್ಸ್ ಎಲ್ಲ ಎಷ್ಟು ಚಂದ ದೊಡ್ಡ ಮನ್ಯಾಗ ಅದಾರ. ಊರಿಗೆ ಹೋದ್ರಂದ್ರೆ ರಾಣಿಗಳ ಗತೆ ಓದ್ತಾರ. ನಾ ಇದೇ ಬಡ್ತಂದಾಗ ಕೈಯಾಗಿಲ್ಲ, ಮೂಗ್ನಾಗಿಲ್ಲ, ಕೊಳ್ಳಾಗಿಲ್ಲ, ಹಂಗೆ ಹೋಗ್ಬೇಕು. ಎಷ್ಟು ಅಸಹ್ಯ ಆಗ್ತದ. ನಂದು ಒಂದು ಜೀವನಾನು ಅನ್ನಿಸ್ಬಿಡ್ತದ ಒಂದೊಂದ್ಸಲ. ಆಯ್ತಾಯ್ತು, ಕುಡಿಯಂಗಿಲ್ಲ ಸುಮ್ಮನೆ ಅಲ್ಲಿ ಕುಡಿಯಂಗಿಲ್ಲ ಅಂತ ಹೇಳಿನಿಲ್ಲ. ಆಯ್ತು, ನಾಳಿಂದ ಕುಡಿಯಂಗಿಲ್ಲ. ನಿನ್ನ ಕೈಯಾಗ ದಿನಕ್ಕೆ ದುಡ್ಕೊಂಬಂದಿದ್ದು 500 ರೂಪಾಯಿ ತಂದು ಕೊಡ್ತೀನಿ. ಏನು ಮಾಡ್ತೀವಿ ಮಾಡಿ ನೀನು. ನೀನು ಒಂದು ಸಂಸಾರ ನೀನೇ ಮಾಡು. ನಾ ಏನು ಕುಡಿಯಂಗಿಲ್ಲ, ತಿನ್ನಂಗಿಲ್ಲ, ಏನು ಮಾಡಂಗಿಲ್ಲ. ದುಡ್ಕೊಂಡು ಬಂದು ನಿನ್ನ ಕೈಯಾಗ ರೊಕ್ಕ ಕೊಡ್ತೀನಿ. ಚಂದಾಗಿ ಅಡುಗೆ ಮಾಡಿ ಹಾಕು, ಊಟ ಮಾಡಿ ಸಂಸಾರ ಚಂದ ಮಾಡ್ಕೊಂಡು ಹೋಗಮ್ಮ. ಆಯ್ತಿಲ್ಲ? ಇಷ್ಟು ವರ್ಷದಿಂದ ನಾ ಇದನ್ನೇ ಹೇಳಕತ್ತೀನಿ ರೀ ನಿಮಗೆ. ನಾ ಏನು ಕೇಳಂಗಿಲ್ಲ ನಿಮಗೆ. ಆಸ್ತಿ ಕೇಳಂಗಿಲ್ಲ, ಅಂತಸ್ತು ಕೇಳಂಗಿಲ್ಲ, ಏನೂ ಕೇಳಂಗಿಲ್ಲ. ಚಟ ಬಿಟ್ಟು ದಿನ 500 ರೂಪಾಯಿ ತಂದು ಕೊಟ್ರಿ ಅಂದ್ರೆ ನಾ ಅಷ್ಟ್ರಾಗ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ರೀ. ನನಗೋಸ್ಕರ ನಾ ಏನು ಮಾಡ್ಕೊಳಂಗಿಲ್ಲ. ಮನೆ ಚಂದಾಗಿ ನಡ್ಸ್ಕೊಂಡು ಹೋಗ್ತೀನಿ. ಮಗನಿಗೆ ಒಂದು ಭವಿಷ್ಯ ರೂಪಿಸಮ್ಮ ಅಂತ ಚಂದಾಗಿ ಸ್ಕೂಲಿಗೆ ಹಚ್ಚಿ ಅವನಿಗೆ ಒಂದು ಹಾದಿಗೆ ಹಚ್ಚಿದೀವಿ ಅಂದ್ರೆ ನಮ್ಮದು ನಾವು ತಂದೆ ತಾಯಿ ಆಗಿದ್ದಕ್ಕೂ ಒಂದು ಇದು ಆಗ್ತದೆ ರೀ. ಆಯ್ತು ಅಂತೇಳಿನಿಲ್ಲ, ಅದನ್ನೇ ಬೆಳೆಸ್ಕೊಬೇಡಿ. ಈಗ ಸುಮ್ಮಿರು, ಅಳಬೇಡಿ ಈಗ. ಆಯ್ತು ಹೇಳ್ರಿ, ಅಳಲ್ಲ. ಇದೇ ಮಾತಾ ನಾಳಿಂದ ಕುಡಿದು ಬರಬಾರ್ದ? ಯಾಕಂದ್ರೆ ಎಷ್ಟು ಸಲ ಹೇಳಿರಿ ನೀವು ಕುಡಿದು ಬಿಡ್ತೀನಿ ಅಂತ, ಮತ್ತೂ ಅದೇ ಮಾಡಿರಿ.
ಈಗ ಸೀರಿಯಸ್ ಆಗಿ ಹೇಳಕತ್ತೀರಿ ಅಂತ ಅನ್ಕೊಂಡೀನಿ, ನಂಬ್ತೀನಿ. ದಯವಿಟ್ಟು ಕುಡಿಬೇಡ್ರಿ. ಅದರಂಥ ಹೊಲಸು ಚಟ ಯಾವುದೂ ಅಲ್ರಿ. ಸಂಸಾರನೇ ಹಾಳು ಮಾಡ್ತಾವ್ರಿ. ಎಷ್ಟೋ ಸಂಸಾರಗಳು ಬೀದಿಗೆ ಬಂದಿದ್ದು ಅದ ಉದಾಹರಣೆ ಅದಾವ. ನೀವು ನೋಡಿರಿ, ಅದನ್ನ ನಿಮಗೂ ಗೊತ್ತದ. ಆದ್ರೂ ಮತ್ತೆ ನಾವು ಹಂಗೆ ಆಗೋದು ಬೇಡ ಅಂತ ಹೇಳಕತ್ತೀನಿ. ಆಯ್ತಾಯ್ತು, ಇನ್ನು ಮುಂದೆ ಒಟ್ಟ ಕುಡಿಯಂಗಿಲ್ಲ, ನೀ ಹೇಳ್ದಂಗೆ ಕೇಳ್ತೀನಿ. ನೀವು ಇಷ್ಟು ಬಡತನದಾಗ ಕುಡಿದ್ಕೊಂಡು ಇರೋಂಥ ಸಂಸಾರ ನೋಡಿರ್ಬೋದಲ್ಲ, ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತದ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿರಲ್ಲ. ನನ್ನಂಗೆ ನೀವು ಆಗ್ಬೇಡ್ರಿ ದಯವಿಟ್ಟು. ನಮ್ಮ ಮನೆ ಚೇಂಜ್ ಮಾಡೋದಾಗೋಲ್ ದಿನ. ಇನ್ನು ಒಂದೇ ರೂಮ್ ತಗಡಿನ ಮನೆಗೆ ಅದೀವಿ. ನೀವು ಯಾರೂ ಹಿಂಗೆ ಆಗ್ಬೇಡ್ರಿ ಅಂತ ಹೇಳಕತ್ತೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಹೊಸ್ದಾಗಿ ಯಾರು ಚಾನಲ್ ನೋಡ್ತಿದ್ರಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.